ಹೇಳ್ತಾ ಇದ್ದೀರಾ. ನಾನು ಕೂಡ ಅದನ್ನು ನಿಮ್ಮ ಒಂದಷ್ಟು ಸ್ಪೀಚ್ಗಳಲ್ಲಿ ನಿಮ್ಮದ ಒಂದು ಚಾನಲಲ್ಲೂ ಕೂಡ ಕೇಳಿದ್ದೀನಿ. ಇತ್ತೀಚೆಗೆ ನಾವು ಕೂಡ ಅದನ್ನು ಹಾಕಿದ್ದು ಒಳ್ಳೆ ರೆಸ್ಪಾನ್ಸ್ ಬಂತು ಜನರಿಂದ. ಈ ಮೊಬೈಲ್ ಡಿಟಾಕ್ಸ್, ಈ ಬಾಡಿ ಡಿಟಾಕ್ಸ್ ಎಲ್ಲ ನಾವು ಕೇಳಿದ್ದೀವಿ ಮೇಡಮ್. ಈ ಮೊಬೈಲ್ ಡಿಟಾಕ್ಸ್ ಅಂದರೆ ಏನು ಮೇಡಮ್? ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ ನಾನು ಹೇಳಿದಾಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನು ನಾವು ಜೊತೆಲಿ ತಗೊಂಡು ಹೋಗ್ತಾ ಇದ್ವಾಗ ಹೀಗೆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ನಡುವಾಗ ನಮ್ಮ ಗಮನಕ್ಕೆ ಬಂದ ವಿಚಾರ ಬಂದು ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಮಕ್ಕಳು ಈ ದೃಷ್ಟಿದೋಷದಿಂದ ಸಫರ್ ಆಗ್ತಾ ಇದ್ದಾರೆ ಅಂತ. ಸೊ ಆರೋಗ್ಯ ಇಲಾಖೆ ಮಾಡಿರೋ ಎಲ್ಲಾ ಸರ್ವೆಗಳ ಮೂಲಕನೂ ತಿಳ್ಪಟ್ಟಿರೋ ವಿಚಾರ ಇದು ಬೆಳಗಾವಿ ಜಿಲ್ಲೆನ. ಓಕೆ ಮೇಡಮ್, ಮತ್ತೆ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಇನಿಷಿಯೇಟಿವ್ ಇದೆಯಾ ನಿಮ್ಗೆ ಅನ್ಸಿರೋ? ಖಂಡಿತ ವಹಿಸುತ್ತೆ. ನಾವು ಆಸ್ ಎ ಇಂಡಿವಿಜುವಲ್ ಆಗಿ ನಾನು ನನ್ನ ಸಾಮಾಜಿಕ ಕಳಕಳಿ ಬಗ್ಗೆ ಹೇಳ್ಬೋದು, ಬಟ್ ಸರ್ಕಾರಕ್ಕೆ ಅದರದೇ ಆದ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳನ್ನ ಖಂಡಿತವಾಗಿ ಅವ್ರು ಮಾಡ್ತಾರೆ. ಸೊ ನಾವು ಸರ್ಕಾರದ ವಿಚಾರಗಳನ್ನ ಮಾತಾಡ್ಲಿಕ್ಕೆ ನಾವು ಖಂಡಿತ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ಈಗ ಸಾಕಷ್ಟು ಕಂಪ್ನಿಗಳಿವೆ, ಸಾಕಷ್ಟು ಚಾರಿಟಬಲ್ ಟ್ರಸ್ಟ್ಗಳಿದೆ, ಫೌಂಡೇಶನ್ ಇದೆ, ಬಟ್ ಈ ರೀತಿಯಾದಂತ ಅವೇರ್ನೆಸ್ ನನ್ಗೆ ಗೊತ್ತಿರಂಗೆ ನನ್ನ ನಾಲೆಡ್ಜ್ ಪ್ರಕಾರ ಯಾರು ಮಾಡ್ತಾ ಇಲ್ಲ. ಮುಂದೊಂದು ದಿನ ನೀವು ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು, ಸರ್ಕಾರದ ಜೊತೆಲಿ ನಾವು ನಿಮ್ ಜೊತೆಲಿ ಇರ್ತೀವಿ, ಸರ್ಕಾರನ ಇನಿಷಿಯೇಟಿವ್ ತಗೊಳುತ್ತೆ, ನೀವು ಜೊತೆಲಿ ಕೆಲಸ ಮಾಡಿ ಅಂತಂದ್ರೆ ನೀವು ಓಕೆನಾ? ಖಂಡಿತ ಕೊಲಾಬರೇಷನ್ ಮೂಲಕನೇ ಎಲ್ಲವೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಹೇಳ್ದ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು CSR ಅನ್ನೋದು ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ದೊಡ್ಡ ಸೆನ್ಸೇಷನ್ ಆಗಿ ನಡೀತಾ ಇದೆ. ಆದಷ್ಟು ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಟ್ ನಾನು ಗಮನಿಸಿರುವ ಹಾಗೆ, ನಾನು ನೋಡಿರೋ ಹಾಗೆ, ಅಥವಾ ನನ್ನ ಒಂದು ನಾಲೆಜ್ ನ ಲಿಮಿಟ್ಗೆ ಸಿಕ್ಕಿರೋ ಹಾಗೆ, ಈ ಮೊಬೈಲ್ ಫೋನ್ಸ್ ನ ಜಾಗೃತಿಯ ಬಗ್ಗೆ ಯಾವ CSRಗಳು ನಡೀತಾ ಇಲ್ಲ. ಸೊ ಇವತ್ತು ನಾ ಹೆಮ್ಮೆಯಿಂದನೇ ಹೇಳ್ಕೋಬೇಕು, ವೈಭವ್ ವೇದಾಗ್ರೀನ್ ವೆಂಚರ್ಸ್ ಇಸ್ ಗೆಟಿಂಗ್ ಒಂದ್ ಸ್ವಲ್ಪ ಪ್ರಾಫಿಟ್ ಅನ್ನು ಏನು ಶೇರ್ ಮಾಡಿ ನಮ್ಮ ಫೌಂಡೇಶನ್ ಕಡೆ ನಾವು ಕೊಡ್ತಾ ಇದೀವಿ ಆಸ್ ಅ ನಾನ್ ಗವರ್ಮೆಂಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ತರ. ಸೊ ಆ ಸಹಾಯ ಏನಿದೆ ಇದು ಖಂಡಿತ ಮಕ್ಕಳನ್ನ ರೀಚ್ ಆಗಲೇಬೇಕು. ಸೊ ಅಲ್ಟಿಮೇಟ್ ಆಗಿ ನಮ್ಮ ಉದ್ದೇಶ ಮಕ್ಕಳನ್ನ ಸರಿಪಡಿಸೋದಷ್ಟೇ. ಇವಾಗ ಯಾವುದೋ ಒಂದು ಸಂಸ್ಥೆಯ ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲೋ ತನ್ನ ಪ್ರಮೋಷನ್ ಮಾಡ್ಕೋತಾ ಇದೆ ಅಂದ್ರೆ ಅದನ್ನ ನಾವು ಸ್ಟಾಪ್ ಮಾಡ್ಲಿಕ್ಕೆ ಇಲ್ಲ. ಸೊ ಅದೆಲ್ಲ ನಮ್ಮ ಜೀವನದ ಅಂಗಗಳಿವತ್ತು. ಸೊ ನಾವೇನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಪಾಡ್ಕಾಸ್ಟ್ ಅಂತ ನೀವು ಮಾಡ್ತಾ ಇದ್ದೀರಾ. ಸೊ ನನ್ನ ವಿಚಾರ ಹೆಚ್ಚೆಚ್ಚು ಜನಗಳಿಗೆ ರೀಚ್ ಆಗ್ಬೇಕಂದ್ರೆ ಈ ಪಾಡ್ಕಾಸ್ಟ್ ಅಗತ್ಯ ಇದೆ. ಪಾಡ್ಕಾಸ್ಟ್ ನ ಎಲ್ಲರೂ ಟೆಲಿವಿಷನ್ ಅಲ್ಲೇ ನೋಡಲ್ಲ, ಮೊಬೈಲ್ ನಲ್ಲಿ ನೋಡ್ತಾರೆ. ಸೊ ಹಾಗಾಗಿ ಮೊಬೈಲ್ ಅನ್ನ ಬಳಕೆ ಮಾಡಿ, ಆದ್ರೆ ಯಾವ ವಿಚಾರಕ್ಕೆ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವು ಈ ದೇಶದ ಒಂದು ಪ್ರೊಡಕ್ಟಿವ್ ಅಸೆಟ್ ಆದ ನಂತರ ಮೊಬೈಲ್ ನ ಬಳಕೆ, ಅದರಿಂದ ಸಮಸ್ಯೆ, ಅದೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಈಗ ಒಂದು ಮಕ್ಕಳು ಅದನ್ನ ಬೆಳೆಯುವ ಸ್ಟೇಜ್ ನಲ್ಲೇ ನೀವು ಮೊಬೈಲ್ ಅನ್ನ ಕೊಟ್ಟು ಅದರಿಂದ ಅವ್ರಿಗೆ ಸಮಸ್ಯೆ ಆಗೋದಾದ್ರೆ ಆ ಸಮಸ್ಯೆಗಳನ್ನ ತಡೆಯೋದಷ್ಟೇ ನಮ್ಮ ಉದ್ದೇಶ. ಸೊ ಎಲ್ಲರೂ ಇವತ್ತು ಪಾಡ್ಕಾಸ್ಟ್ ನ ಯಾರು ನೋಡ್ತಾ ಇದ್ರೆ ಅವರೆಲ್ಲ ಅರ್ಥ ಮಾಡ್ಕೋಬೇಕಿರೋ ಒಂದು ಸಿಂಪಲ್ ವಿಚಾರ ಏನಂದ್ರೆ, ನಾವಿಲ್ಲಿ ಈ ವಿಚಾರ ಬಗ್ಗೆ ಮಾತಾಡ್ತಾ ಇರೋದು ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಮಾತ್ರ. ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ವ್ಯಕ್ತಿಗಳು, ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ಸಂಸ್ಥೆಗಳು, ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಕನೆಕ್ಷನ್ ಇದೆ ಅಂದ್ರೆ ವಿ ಆರ್ ನೋ ವೇರ್ ಟು ಟಾಕ್ ಅಬೌಟ್ ದೆಮ್. ನಾವು ಅವರಿಗೆ ಗೈಡೆನ್ಸ್ ಕೊಡೋಷ್ಟು ನಾವು ದೊಡ್ಡೋರಿಲ್ಲ. ನಾವೇನು ಬೆಳೆಯುವ ಮಕ್ಕಳ ಮನಸ್ಥಿತಿಯ ಮೇಲೆ ಪ್ರಭಾವವನ್ನ ಮೊಬೈಲ್ ಫೋನ್ ಬೀಳ್ತಾ ಇದ್ರೆ ಅದನ್ನ ಎಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು ಅಷ್ಟೇ ನಮ್ಮ ಉದ್ದೇಶ. ಅಲ್ಟಿಮೇಟ್ಲಿ ಚಾಯ್ಸ್ ಇಸ್ ಯೋರ್ಸ್. ಇದು ಹಾದಿ ಅಂತ ನಾವು ತೋರಿಸ್ಬೋದಷ್ಟೇ, ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ಬೋದು. ಬಟ್ ಅದನ್ನ ಅಡಾಪ್ಟ್ ಮಾಡ್ಕೋತೀವೋ ಬಿಡ್ತೀವೋ ಅನ್ನೋದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಬಿಕಾಸ್ ಆ ಆಯ್ಕೆ ಯಾವಾಗ್ಲೂ ತುಂಬಾ ಸುಂದರವಾಗಿರ್ಬೇಕಂತಾನೆ ನಾವು ಬಯಸೋದು. ಆಸ್ ಅ ಟೀಚರ್, ಮಕ್ಕಳು ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಪ್ರಜೆ ಆಗ್ಬೇಕಂದ್ರೆ ಕೆಲವು ಕ್ವಾಲಿಟೀಸ್ಗಳಿರುತ್ತಲ್ವಾ. ಸೊ ಆ ಕ್ವಾಲಿಟೀಸ್ಗಳನ್ನ ಪೂರ್ಣ ಮಾಡಿ ಆಲ್ರೆಡಿ ಕೆಲವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ನಮ್ಮ ಚರ್ಚೆ ಇಲ್ಲ. ನಮ್ಮ ಚರ್ಚೆ, ನೀವು ಒಂದು ಎಸ್ಟಾಬ್ಲಿಷ್ಡ್ ಪರ್ಸನ್ ಆಗ್ಬೇಕಂದ್ರೆ ಕೆಲವೆಲ್ಲ ಡಿಸ್ಟ್ರಾಕ್ಷನ್ಸ್ಗಳಿಂದ ನೀವು ಹೊರಗಡೆ ಬರಬೇಕು. ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೋಬೇಕು. ಹೆಚ್ಚೆಚ್ಚು ಒಳ್ಳೆ ವಿಚಾರಗಳ ಕಡೆ, ಒಂದು ದಕ್ಷತೆಯ ಕಡೆ, ಒಂದು ಶೈಕ್ಷಣಿಕ ಗುರಿಯ ಕಡೆ ನಿಮ್ಮ ಒಂದು ಒಲವಿರಬೇಕು. ನೀವು ಅದನ್ನ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅದನ್ನ ಹೊರತುಪಡಿಸಿ ಇನ್ಯಾವ ವಿಚಾರಗಳನ್ನು ಕೂಡ ನಾವು ಇಲ್ಲಿ ತಂದಿದ್ರೆ ಆ ವಿಚಾರದ ಬಗ್ಗೆ ಕ್ಷಮೆ ಇರಲಿ. ಬಿಕಾಸ್ ನಮ್ಮ ಅಲ್ಟಿಮೇಟ್ ಉದ್ದೇಶ ಸಾಮಾಜಿಕ ಕಳಕಳಿ ಮತ್ತು ಮಕ್ಕಳ ಉದ್ಧಾರ ಅಷ್ಟೇ. ನಾವ್ ಯಾಕೆ ಈ ಮೊಬೈಲ್ ವಿಚಾರವನ್ನೇ ತೆಗೆದುಕೊಂಡು ಶಾಲಾ ಕಾಲೇಜುಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾವು ದಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಎಕ್ಸೆಸಿವ್ ಯೂಸೇಜ್ ಆಫ್ ಮೊಬೈಲ್ ಫೋನ್ಸ್ ಆನ್ ಹ್ಯೂಮನ್ ಬಾಡಿ ಅಂತ ಒಂದು ಟೈಟಲ್ ಮಾಡಿ, ಇದನ್ನ ಈ ತರ ನಾವು ಅಪ್ರೋಚ್ ಮಾಡ್ಬೋದಾ ಅಂತ ಒಂದು ಶಿಕ್ಷಣ ತಜ್ಞರನ್ನು ಕೂಡ ಕೇಳಿ, ಆರೋಗ್ಯ ತಜ್ಞರನ್ನು ಕೂಡ ಕೇಳಿ. ಸೊ ಆಗ ಅವರು ಸಜೆಸ್ಟ್ ಮಾಡಿ ನಮಗೆ ಖಂಡಿತ ಯು ಕ್ಯಾನ್ ಗೋ ಹೆಡ್, ಬಿಕಾಸ್ ಇದು ನೀಡ್ ಆಫ್ ದಿ ಆರ್. ನಾವಲ್ಲೋಗಿ ಶಾಲೆ ಸಂಸ್ಥೆಗಳು ಅಥವಾ ಕಾಲೇಜ್ಗಳು, ಯೂನಿವರ್ಸಿಟಿಗಳಲ್ಲಿ ಹೋದಾಗ ನಮ್ಗನ್ಸಿದ್ದು ಇದು ಈಗ ಬೇಕಾಗಿರೋ ವಿಚಾರ, ಇದು ಅಗತ್ಯವಾಗಿ ನಮಗೆ ಬೇಕೇ ಬೇಕು, ಇದನ್ನು ಖಂಡಿತ ಮಾಡಬೇಕು ಅಂತ ನಮಗೊಂದು ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಸೊ ಹಾಗಾಗಿ ವಿ ಜಸ್ಟ್ ಸ್ಟಾರ್ಟೆಡ್ ವಿತ್ ದಟ್.
ಸುಮಾರು ಗೌರ್ಮೆಂಟ್ ಶಾಲೆಗಳು, ನಂಬರ್ ಆಫ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳ ಕೂಡ, ನಾಟ್ ಓನ್ಲಿ 7th ಸ್ಟ್ಯಾಂಡರ್ಡ್ ಅಪ್ ಟು 10th ಆ ಥರ ಅಂತಲ್ಲ. ಸೊ ಕಾಲೇಜಸ್ಗಳನ್ನು ಮತ್ತು ಯೂನಿವರ್ಸಿಟಿಗಳನ್ನು ಕೂಡ ನಾವು ರೀಚ್ ಮಾಡಿದ್ದೀವಿ. ಅಲ್ಲಿ ಸೆಮಿನಾರ್ಗಳನ್ನು, ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಮಾಡುವಾಗ ಅಲ್ಲಿ ಆ ಯೂನಿವರ್ಸಿಟಿಗೆ ಯಾವ ಮಕ್ಕಳು ಇರ್ತಾರೆ ಟಾರ್ಗೆಟ್ ಗ್ರೂಪು, ಆ ಮಕ್ಕಳಿಗೆ ಅಗತ್ಯವಾಗಿರೋ ವಿಚಾರಗಳನ್ನು ನಾವು ಟಾರ್ಗೆಟ್ ಮಾಡಿ ಹೇಳ್ತಾ ಹೋದ್ವಿ. ಸೊ ಇನಿಷಿಯಲಿ ಇಟ್ ವಾಸ್ ಓನ್ಲಿ ಫಾರ್ ಸ್ಕೂಲ್ ಅಂತ ಅನ್ಕೊಂಡ್ವಿ, ಅಪ್ ಟು 12th ಸ್ಟ್ಯಾಂಡರ್ಡ್ ಅಂತ. ಬಟ್ ನಂತರದಲ್ಲಿ ಇದಕ್ಕೆ ಬಂದಂತಹ ಒಂದು ರೆಸ್ಪಾನ್ಸ್ ಏನಿದೆ ಅದು ಬಹಳ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದ್ದರಿಂದ ದೆನ್ ವಿ ಎಕ್ಸ್ಪ್ಯಾಂಡೆಡ್ ದಟ್ ಟು ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ಗಳು. ಇಲ್ಲಿ ಒಂದು ಪ್ಯಾನೆಲ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇದರಲ್ಲಿ ನಮ್ಮ IAS ಆ್ಯಂಡ್ IPS ಆಫೀಸರ್ಗಳು ಕೆಲವರು, ಮತ್ತು ಕೆಲವು ಆರೋಗ್ಯ ತಜ್ಞರು, ಡಾಕ್ಟರ್ಸ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಕೆಲವು ಪರಿಸರ ಪರಿಸರವಾದಿಗಳಂತ ನಾವು ಕರಿತೀವಿ. ಸೊ ಪರಿಸರ ತಜ್ಞರು ಅದರಲ್ಲಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಮಿಸ್ಟರ್ ನವೀನ್ ಅವರು ಕೂಡ ಅವರ ಒಂದು ವಿಚಾರಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತಾ, ಸಜೆಷನ್ಸ್ ಕೊಡ್ತಾ, ಸೊ ಇದು ನಡೀತಾ ಹೋಗ್ತಾ ಇದೆ. ಈಗಾಗಲೇ ವಿ ಹ್ಯಾವ್ ರೀಚ್ ಮೋರ್ ದೆನ್ 2 lakhs ಆಫ್ ಚಿಲ್ಡ್ರನ್. ಸೊ 2 ರಿಂದ 5 ಲಕ್ಷ ತನಕ ಮಕ್ಕಳನ್ನ ನಾವು ರೀಚ್ ಮಾಡಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡುವಾಗ ಶಾಲಾ ಕಾಲೇಜುಗಳಲ್ಲಿ ಒಂದು PPTಯನ್ನು ಪ್ರಿಪೇರ್ ಮಾಡಿಕೊಂಡು ಈ ಏನೇನು ಸಮಸ್ಯೆ ಹೆಚ್ಚಾಗಿ ಮೊಬೈಲ್ ಫೋನ್ನ ಬಳಕೆ ಮಾಡೋದ್ರಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು PPTನ ನಾವು ಪ್ರೆಸೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಬರೀ ಸಮಸ್ಯೆಗಳನ್ನೇ ಹೇಳಿದ್ರೆ ಆಗಲ್ಲ, ಅದಕ್ಕೆ ಪರಿಹಾರವನ್ನು ಕೊಡಬೇಕಲ್ಲ. ಹಾಗಾಗಿ ಹುಟ್ಕೊಂಡಿದ್ದಂಥದ್ದು ಡಿಜಿಟಲ್ ಡಿಟಾಕ್ಸ್. ಸೊ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಹೇಳಲಿಕ್ಕಿಂತ ಮುಂಚೆ ಈ ಎಕ್ಸೆಸಿವ್ ಮೊಬೈಲನ್ನು ಬಳಕೆ ಮಾಡ್ತಿರೋದ್ರಿಂದ ಮಕ್ಕಳಲ್ಲಿ ಆಗ್ತಿರೋ ಸಮಸ್ಯೆಗಳು ನಮಗೆ ಗೊತ್ತಿರಬೇಕು. ಬಿಕಾಸ್ ಈಗ ಸಮಸ್ಯೆ ಇದೆ ಅಂದ ತಕ್ಷಣ ಪೇರೆಂಟ್ಸ್ಗೆ ಏನು ಸಮಸ್ಯೆ ಅಂತ ಹೇಳಬೇಕಲ್ವಾ. ಸೊ ತುಂಬ ಜನ ಪೇರೆಂಟ್ಸ್ಗಳು ಅದನ್ನು ಗಮನಿಸ್ತಾ ಇರ್ತಾರೆ, ಬಟ್ ಹೆಚ್ಚಾಗಿ ಗಮನ ಕೊಟ್ಟಿರಲ್ಲ. ಬಿಕಾಸ್ ಅವ್ರಿಗೇನೋ ಒಂದು ಸ್ವಲ್ಪ ಫ್ರೀ ಟೈಮ್ ಬೇಕಂತ ಇರುತ್ತೆ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಟ್ಬಿಟ್ಟಿರ್ತಾರೆ. ಅಥವಾ ಮಕ್ಕಳನ್ನ ಮೊಬೈಲ್ ಕೊಡೋದಕ್ಕಿಂತಲೂ ಅವ್ರನ್ನ ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಾವು ಮೊಬೈಲ್ನ ಬಳಕೆ ಮಾಡಲೇಬೇಡಿ ಅಂತ ಹೇಳಲ್ಲ, ಬಟ್ ಮೊಬೈಲ್ನ ಬಳಕೆಯಲ್ಲಿ ಸ್ವಲ್ಪ ನಾವು ಲಿಮಿಟೇಷನ್ಸ್ಗಳನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಸೊ ಮಕ್ಕಳಲ್ಲಿ ಒಂದು ಉದಾಸೀನದ ಒಂದು ಏನು ಮನೋಭಾವ ಬಂದ್ಬಿಡೋದು. ಬಿಕಾಸ್ ಮೊಬೈಲ್ ಇಟ್ಕೊಂಡೇ ಕುತ್ಕೊಂಡಿರ್ತಾರಲ್ಲ, ಬೇರೆ ಏನೇ ಆಕ್ಟಿವಿಟೀಸ್ಗಳ ಬಗ್ಗೆ ಅವ್ರಿಗೇನು ಆಸಕ್ತಿ ಇರಲ್ಲ. ಅದ್ರ ಜೊತೆಗೆ ಇದರಿಂದ ತುಂಬ ಕಣ್ಣಿನ ಸಮಸ್ಯೆಗಳು ಬರ್ತದೆ. ನಮ್ಮ ದೇಹದ ಬಹಳ ಮುಖ್ಯವಾದ ಭಾಗನೇ ನಮ್ಮ ಕಣ್ಣು. ಸೊ ನೀವು ಕಣ್ಣನ್ನ ಸತತವಾಗಿ ಮೊಬೈಲ್ ಕಡೆ ನೋಡ್ತಾನೆ ಇದ್ರೆ ಅದರಿಂದ ಬರೋ ಬ್ಲೂ ರೇಡಿಯೇಷನ್ಸ್ಗಳು ಏನಿದೆ ಅದು ಖಂಡಿತವಾಗಿ ಹಾರ್ಮ್ ಮಾಡುತ್ತೆ. ಒಂದಿನ ನೋಡೋದ್ರಿಂದ 2 ದಿನ ನೋಡೋದ್ರಿಂದ ಖಂಡಿತ ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ನೀವು ಕಂಟಿನ್ಯೂಸ್ ಆಗಿ ಫೋನ್ನ ನೋಡ್ತಾನೆ ಇದ್ರೆ ಖಂಡಿತವಾಗಿ ಅದು ನಿಮ್ಮ ಕಣ್ಣನ್ನು ತೊಂದರೆಗೊಳಿಸುತ್ತೆ. ತುಂಬ ಕಣ್ಣಲ್ಲಿ ರೆಡ್ನೆಸ್ ಬಂದ್ಬಿಡೋದು, ಕಣ್ಣು ರಬ್ ಮಾಡೋ ಥರ ಫೀಲ್ ಆಗೋದು, ಸ್ವೆಲ್ಲಿಂಗ್ ಬಂದ್ಬಿಡೋದು, ಊದ್ಕೊಂಡಂಗೆ ಅನಿಸ್ತಾ ಇರೋದು. ಸೊ ಅವಾಗ ಕಣ್ಣು ಬಡ್ಕೊಳ್ಳೋದು, ನಾವು ಹೇಳ್ತೀವಲ್ಲ, ಸೊ ರೆಪ್ಪೆ ಬಡಿತಾ ಇದೆ ಅಂತ ಹೇಳ್ತೀವಲ್ಲ, ಆ ಥರ ಆಗೋದು, ಕಣ್ಣಲ್ಲಿ ನೀರು ಬರೋದು. ಸೊ ಇದೆಲ್ಲ ಸಮಸ್ಯೆಗಳನ್ನ ನಾವು ಶಾಲೆಗಳಲ್ಲೇ ನೋಡಿದೀವಿ. ಸೊ ಇದೆಲ್ಲ ನಾವೇನು ಸುಮ್ಮನೆ ಬರ್ದು ಏನೋ ಹೇಳೋದಲ್ಲ, ಇದನ್ನ ನಾವು ಅಲ್ಲಿ ಹೋಗಿ ಮಕ್ಕಳಲ್ಲಿ ಗಮನಿಸಿ ಈ ಸಮಸ್ಯೆ ಇದೆ ಅಂತ ಅಂದಮೇಲೆ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಸೊ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾ ಇದೆ. ಇವಾಗ ನಾವು ಮಕ್ಕಳನ್ನೇ ಈ ದೇಶದ ಆಸ್ತಿ ಅಂತ ಕರೆಯೋದಾದ್ರೆ ಆ ಆಸ್ತಿ ಚೆನ್ನಾಗಿರ್ಬೇಕಲ್ವಾ. ಹೌದು ಮೇಡಮ್. ಆಸ್ತಿ ಚೆನ್ನಾಗೇ ಇಲ್ಲ ಅಂತಂದ್ರೆ ಅದರಿಂದ ಬರೋದು ಉತ್ಪನ್ನ ಏನಿರುತ್ತೆ, ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಸಮಾಜದಲ್ಲಿ ಆಸ್ ಅ ಪೇರೆಂಟ್ಸ್, ಆಸ್ ಅ ಟೀಚರ್ಸ್, ಅದು ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಆಗಲಿ, ಮತ್ತೊಂದು ಕಡೆ ಆಗಲಿ, ನಮ್ಮ ಒಂದು ಏನು ಸಾಮಾಜಿಕ ಕಳಕಳಿಯಾಗಿ ಇದು ಹೊರಬರಬೇಕು. ಪೇರೆಂಟ್ಸ್ಗಳು ಕೂಡ ಮಕ್ಕಳಲ್ಲಿ ಆದಷ್ಟು ಮೊಬೈಲ್ನ ಬಳಕೆಯನ್ನು ಕಡಿಮೆ ಮಾಡುವ ಥರ ಅವರು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಇದು ಇಟ್ ಇಸ್ ಗೋನ್ ಟು ಟೇಕ್ ಅ ವೆರಿ ಬ್ಯಾಡ್ ಹೆಲ್ತ್ ಹ್ಯಾಸಾರ್ಡ್ಸ್. ಸೊ ಆ ಹೆಲ್ತ್ ಹ್ಯಾಸಾರ್ಡ್ಸ್ ಆಗಬಾರ್ದಂದ್ರೆ ಖಂಡಿತವಾಗಿ ಪೇರೆಂಟ್ಸ್ ಕೂಡ ಗಮನ ಕೊಟ್ಟು ನೋಡಬೇಕು. ಬಿಕಾಸ್ ಕಣ್ಣು ಇಂಪಾರ್ಟೆಂಟು, ಉದಾಸೀನದಿಂದ ಅವರು ಹೊರಗಡೆ ಬರಬೇಕು. ಈಗೆಲ್ಲ ಹೊಸ ಕೆಲವು ಪದಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ, ಇನ್ಸೋಮೇನಿಯಾ ಅಂತ ನೀವು ಕೇಳಿರ್ಬೋದು. ಇನ್ಸೋಮೇನಿಯಾ ಅಂದ್ರೆ ನಿದ್ದೆಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ, ನಿದ್ದೆನೇ ಬರದೇ ಇರೋದು. ನೀವು ಪ್ರತಿ ಸಲ ಕುತ್ಕೊಂಡು ಮೊಬೈಲ್ ಕಡೆನೇ ಗಮನ ನಿಮ್ದು ಇದ್ರೆ ಸೊ ನಿಮ್ಗೆ ನಿದ್ದೆ ಮಾಡೋ ಮನಸ್ಸೇ ಬರಲ್ವಲ್ಲ. ಬಿಕಾಸ್ ಬೆಳಕು ಬರ್ತಾ ಇರುತ್ತೆ, ಇನ್ನೇನೋ ಎಂಟರ್ಟೈನ್ಮೆಂಟ್ ಹೋಗ್ತಾ ಇರುತ್ತೆ, ಇನ್ನೇನೋ ರೀಲ್ಸ್ ಹೋಗ್ತಾ ಇದೆ. ಈ ರೀಲ್ಸ್ನ ನೋಡಿ ಮಕ್ಕಳು ರಿಯಲ್ ಲೈಫ್ನೇ ಮರ್ತ್ಬಿಟ್ಟಿದ್ದಾರೆ. ಸೊ ರೀಲ್ಸ್ ನೋಡ್ತಾರೆ, ಇಲ್ಲಾಂದ್ರೆ ರೀಲ್ಸ್ ಮಾಡ್ತಾರೆ. ಏನೋ ಅದೊಂದು ದೊಡ್ಡ ಆರ್ಥಿಕ ಚಟುವಟಿಕೆ ತರ ಆಗ್ಬಿಟ್ಟಿದೆ ಇವತ್ತಲ್ವಾ.